ಮಿಲಾದ್ ಹಬ್ಬ ಮಿಲಾದ್ ಹಬ್ಬ ಮಾಡಿ ಅದು ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಅಲ್ವಾ, ಜನ ನೀವೆಲ್ಲ ಸನ್ಮಾರ್ಗದಲ್ಲಿ ಹೋಗಬೇಕು ಅಂತೇಳಿ ಉಪದೇಶ ಮಾಡಿದ್ರೆ ತಪ್ಪೇನಿದೆ? ಈಗ ನಮ್ಮ ಸ್ವಾಮೀಜಿಗಳು, ಮೌಲ್ವಿಗಳು, ಪಾದ್ರಿಗಳು ಜನ ಏನು ಹೇಳ್ತಾರೆ? ಭಾನುವಾರ ಚರ್ಚ್ಗಳಲ್ಲಿ, ಶುಕ್ರವಾರ ಮಸೀದಿಗಳಲ್ಲಿ, ಬೇರೆ ದಿನಗಳಲ್ಲಿ ನಮ್ಮ ಸ್ವಾಮೀಜಿಗಳು ಜನ ಏನು ಹೇಳ್ತಾರೆ ಜನಕ್ಕೆ? ಎಲ್ಲ ಸನ್ಮಾರ್ಗದಲ್ಲಿ ಹೋಗಿ ಯಾರೂ ತಪ್ಪು ಮಾಡಬೇಡಿ, ಆ ತಪ್ಪು ಮಾಡಿದವ್ರನ್ನ ಸರಿಯಾದ ದಾರಿಗೆ ತಗೊಂಬನ್ನಿ ಅಂತ ಎಲ್ಲ ಧರ್ಮಗುರುಗಳು ಹೇಳೋದು. ಅಷ್ಟೇ ಹೇಳಿದ್ರೆ ಏನು ಸಮಸ್ಯೆ ಇಲ್ಲ. ಮಿಲಾದ್ ಹಬ್ಬ ಮಾಡಿ ಅದು ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಅಲ್ವಾ, ಜನ ನೀವೆಲ್ಲ ಸನ್ಮಾರ್ಗದಲ್ಲಿ ಹೋಗಬೇಕು ಅಂತೇಳಿ ಉಪದೇಶ ಮಾಡಿದ್ರೆ ತಪ್ಪೇನಿದೆ? ಈಗ ನಮ್ಮ ಸ್ವಾಮೀಜಿಗಳು, ಮೌಲ್ವಿಗಳು, ಪಾದ್ರಿಗಳು ಜನ ಏನು ಹೇಳ್ತಾರೆ? ಭಾನುವಾರ ಚರ್ಚ್ಗಳಲ್ಲಿ, ಶುಕ್ರವಾರ ಮಸೀದಿಗಳಲ್ಲಿ, ಬೇರೆ ದಿನಗಳಲ್ಲಿ ನಮ್ಮ ಸ್ವಾಮೀಜಿಗಳು ಜನ ಏನು ಹೇಳ್ತಾರೆ ಜನಕ್ಕೆ? ಎಲ್ಲ ಸನ್ಮಾರ್ಗದಲ್ಲಿ ಹೋಗಿ ಯಾರೂ ತಪ್ಪು ಮಾಡಬೇಡಿ, ಆ ತಪ್ಪು ಮಾಡಿದವ್ರನ್ನ ಸರಿಯಾದ ದಾರಿಗೆ ತಗೊಂಬನ್ನಿ ಅಂತ ಎಲ್ಲ ಧರ್ಮಗುರುಗಳು ಹೇಳೋದು. ಅಷ್ಟೇ ಹೇಳಿದ್ರೆ ಏನು ಸಮಸ್ಯೆ ಇಲ್ಲ. ಮಿಲಾದ್ ಹಬ್ಬ ಮಾಡಿ ಅದು ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಅಲ್ವಾ, ಜನ ನೀವೆಲ್ಲ ಸನ್ಮಾರ್ಗದಲ್ಲಿ ಹೋಗಬೇಕು ಅಂತೇಳಿ ಉಪದೇಶ ಮಾಡಿದ್ರೆ ತಪ್ಪೇನಿದೆ? ಈಗ ನಮ್ಮ ಸ್ವಾಮೀಜಿಗಳು, ಮೌಲ್ವಿಗಳು, ಪಾದ್ರಿಗಳು ಜನ ಏನು ಹೇಳ್ತಾರೆ? ಭಾನುವಾರ ಚರ್ಚ್ಗಳಲ್ಲಿ, ಶುಕ್ರವಾರ ಮಸೀದಿಗಳಲ್ಲಿ, ಬೇರೆ ದಿನಗಳಲ್ಲಿ ನಮ್ಮ ಸ್ವಾಮೀಜಿಗಳು ಜನ ಏನು ಹೇಳ್ತಾರೆ ಜನಕ್ಕೆ? ಎಲ್ಲ ಸನ್ಮಾರ್ಗದಲ್ಲಿ ಹೋಗಿ ಯಾರೂ ತಪ್ಪು ಮಾಡಬೇಡಿ, ಆ ತಪ್ಪು ಮಾಡಿದವ್ರನ್ನ ಸರಿಯಾದ ದಾರಿಗೆ ತಗೊಂಬನ್ನಿ ಅಂತ ಎಲ್ಲ ಧರ್ಮಗುರುಗಳು ಹೇಳೋದು. ಅಷ್ಟೇ ಹೇಳಿದ್ರೆ ಏನು ಸಮಸ್ಯೆ ಇಲ್ಲ. ಮಿಲಾದ್ ಹಬ್ಬ ಮಾಡಿ ಅದು ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಅಲ್ವಾ, ಜನ ನೀವೆಲ್ಲ ಸನ್ಮಾರ್ಗದಲ್ಲಿ ಹೋಗಬೇಕು ಅಂತೇಳಿ ಉಪದೇಶ ಮಾಡಿದ್ರೆ ತಪ್ಪೇನಿದೆ? ಈಗ ನಮ್ಮ ಸ್ವಾಮೀಜಿಗಳು, ಮೌಲ್ವಿಗಳು, ಪಾದ್ರಿಗಳು ಜನ ಏನು ಹೇಳ್ತಾರೆ? ಭಾನುವಾರ ಚರ್ಚ್ಗಳಲ್ಲಿ, ಶುಕ್ರವಾರ ಮಸೀದಿಗಳಲ್ಲಿ, ಬೇರೆ ದಿನಗಳಲ್ಲಿ ನಮ್ಮ ಸ್ವಾಮೀಜಿಗಳು ಜನ ಏನು ಹೇಳ್ತಾರೆ ಜನಕ್ಕೆ? ಎಲ್ಲ ಸನ್ಮಾರ್ಗದಲ್ಲಿ ಹೋಗಿ ಯಾರೂ ತಪ್ಪು ಮಾಡಬೇಡಿ, ಆ ತಪ್ಪು ಮಾಡಿದವ್ರನ್ನ ಸರಿಯಾದ ದಾರಿಗೆ ತಗೊಂಬನ್ನಿ ಅಂತ ಎಲ್ಲ ಧರ್ಮಗುರುಗಳು ಹೇಳೋದು. ಅಷ್ಟೇ ಹೇಳಿದ್ರೆ ಏನು ಸಮಸ್ಯೆ ಇಲ್ಲ. ಮಿಲಾದ್ ಹಬ್ಬ ಮಾಡಿ ಅದು ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಅಲ್ವಾ, ಜನ ನೀವೆಲ್ಲ ಸನ್ಮಾರ್ಗದಲ್ಲಿ ಹೋಗಬೇಕು ಅಂತೇಳಿ ಉಪದೇಶ ಮಾಡಿದ್ರೆ ತಪ್ಪೇನಿದೆ? ಈಗ ನಮ್ಮ ಸ್ವಾಮೀಜಿಗಳು, ಮೌಲ್ವಿಗಳು, ಪಾದ್ರಿಗಳು ಜನ ಏನು ಹೇಳ್ತಾರೆ? ಭಾನುವಾರ ಚರ್ಚ್ಗಳಲ್ಲಿ, ಶುಕ್ರವಾರ ಮಸೀದಿಗಳಲ್ಲಿ, ಬೇರೆ ದಿನಗಳಲ್ಲಿ ನಮ್ಮ ಸ್ವಾಮೀಜಿಗಳು ಜನ ಏನು ಹೇಳ್ತಾರೆ ಜನಕ್ಕೆ? ಎಲ್ಲ ಸನ್ಮಾರ್ಗದಲ್ಲಿ ಹೋಗಿ ಯಾರೂ ತಪ್ಪು ಮಾಡಬೇಡಿ, ಆ ತಪ್ಪು ಮಾಡಿದವ್ರನ್ನ ಸರಿಯಾದ ದಾರಿಗೆ ತಗೊಂಬನ್ನಿ ಅಂತ ಎಲ್ಲ ಧರ್ಮಗುರುಗಳು ಹೇಳೋದು. ಅಷ್ಟೇ ಹೇಳಿದ್ರೆ ಏನು ಸಮಸ್ಯೆ ಇಲ್ಲ. ಮಿಲಾದ್ ಹಬ್ಬ ಮಾಡಿ ಅದು ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಅಲ್ವಾ, ಜನ ನೀವೆಲ್ಲ ಸನ್ಮಾರ್ಗದಲ್ಲಿ ಹೋಗಬೇಕು ಅಂತೇಳಿ ಉಪದೇಶ ಮಾಡಿದ್ರೆ ತಪ್ಪೇನಿದೆ? ಈಗ ನಮ್ಮ ಸ್ವಾಮೀಜಿಗಳು, ಮೌಲ್ವಿಗಳು, ಪಾದ್ರಿಗಳು ಜನ ಏನು ಹೇಳ್ತಾರೆ? ಭಾನುವಾರ ಚರ್ಚ್ಗಳಲ್ಲಿ, ಶುಕ್ರವಾರ ಮಸೀದಿಗಳಲ್ಲಿ, ಬೇರೆ ದಿನಗಳಲ್ಲಿ ನಮ್ಮ ಸ್ವಾಮೀಜಿಗಳು ಜನ ಏನು ಹೇಳ್ತಾರೆ ಜನಕ್ಕೆ? ಎಲ್ಲ ಸನ್ಮಾರ್ಗದಲ್ಲಿ ಹೋಗಿ ಯಾರೂ ತಪ್ಪು ಮಾಡಬೇಡಿ, ಆ ತಪ್ಪು ಮಾಡಿದವ್ರನ್ನ ಸರಿಯಾದ ದಾರಿಗೆ ತಗೊಂಬನ್ನಿ ಅಂತ ಎಲ್ಲ ಧರ್ಮಗುರುಗಳು ಹೇಳೋದು. ಅಷ್ಟೇ ಹೇಳಿದ್ರೆ ಏನು ಸಮಸ್ಯೆ ಇಲ್ಲ. ಮಿಲಾದ್ ಹಬ್ಬ ಮಾಡಿ ಅದು ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಅಲ್ವಾ, ಜನ ನೀವೆಲ್ಲ ಸನ್ಮಾರ್ಗದಲ್ಲಿ ಹೋಗಬೇಕು ಅಂತೇಳಿ ಉಪದೇಶ ಮಾಡಿದ್ರೆ ತಪ್ಪೇನಿದೆ? ಈಗ ನಮ್ಮ ಸ್ವಾಮೀಜಿಗಳು, ಮೌಲ್ವಿಗಳು, ಪಾದ್ರಿಗಳು ಜನ ಏನು ಹೇಳ್ತಾರೆ? ಭಾನುವಾರ ಚರ್ಚ್ಗಳಲ್ಲಿ, ಶುಕ್ರವಾರ ಮಸೀದಿಗಳಲ್ಲಿ, ಬೇರೆ ದಿನಗಳಲ್ಲಿ ನಮ್ಮ ಸ್ವಾಮೀಜಿಗಳು ಜನ ಏನು ಹೇಳ್ತಾರೆ ಜನಕ್ಕೆ? ಎಲ್ಲ ಸನ್ಮಾರ್ಗದಲ್ಲಿ ಹೋಗಿ ಯಾರೂ ತಪ್ಪು ಮಾಡಬೇಡಿ, ಆ ತಪ್ಪು ಮಾಡಿದವ್ರನ್ನ ಸರಿಯಾದ ದಾರಿಗೆ ತಗೊಂಬನ್ನಿ ಅಂತ ಎಲ್ಲ ಧರ್ಮಗುರುಗಳು ಹೇಳೋದು. ಅಷ್ಟೇ ಹೇಳಿದ್ರೆ ಏನು ಸಮಸ್ಯೆ ಇಲ್ಲ. ಮಿಲಾದ್ ಹಬ್ಬ ಮಾಡಿ ಅದು ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಅಲ್ವಾ, ಜನ ನೀವೆಲ್ಲ ಸನ್ಮಾರ್ಗದಲ್ಲಿ ಹೋಗಬೇಕು ಅಂತೇಳಿ ಉಪದೇಶ ಮಾಡಿದ್ರೆ ತಪ್ಪೇನಿದೆ? ಈಗ ನಮ್ಮ ಸ್ವಾಮೀಜಿಗಳು, ಮೌಲ್ವಿಗಳು, ಪಾದ್ರಿಗಳು ಜನ ಏನು ಹೇಳ್ತಾರೆ? ಭಾನುವಾರ ಚರ್ಚ್ಗಳಲ್ಲಿ, ಶುಕ್ರವಾರ ಮಸೀದಿಗಳಲ್ಲಿ, ಬೇರೆ ದಿನಗಳಲ್ಲಿ ನಮ್ಮ ಸ್ವಾಮೀಜಿಗಳು ಜನ ಏನು ಹೇಳ್ತಾರೆ ಜನಕ್ಕೆ?
ಎಲ್ಲ ಸನ್ಮಾರ್ಗದಲ್ಲಿ ಹೋಗಿ ಯಾರೂ ತಪ್ಪು ಮಾಡಬೇಡಿ, ಆ ತಪ್ಪು ಮಾಡಿದವ್ರನ್ನ ಸರಿಯಾದ ದಾರಿಗೆ ತಗೊಂಬನ್ನಿ ಅಂತ ಎಲ್ಲ ಧರ್ಮಗುರುಗಳು ಹೇಳೋದು. ಅಷ್ಟೇ ಹೇಳಿದರೆ ಏನು ಸಮಸ್ಯೆ ಇಲ್ಲ. ಮಿಲಾದ್ ಹಬ್ಬ ಮಾಡಿ ಅದು ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಅಲ್ವಾ, ಜನ ನೀವೆಲ್ಲ ಸನ್ಮಾರ್ಗದಲ್ಲಿ ಹೋಗಬೇಕು ಅಂತೇಳಿ ಉಪದೇಶ ಮಾಡಿದ್ರೆ ತಪ್ಪೇನಿದೆ? ಈಗ ನಮ್ಮ ಸ್ವಾಮೀಜಿಗಳು, ಮೌಲ್ವಿಗಳು, ಪಾದ್ರಿಗಳು ಜನ ಏನು ಹೇಳ್ತಾರೆ, ಭಾನುವಾರ ಚರ್ಚ್ಗಳಲ್ಲಿ, ಶುಕ್ರವಾರ ಮಸೀದಿಗಳಲ್ಲಿ, ಬೇರೆ ದಿನಗಳಲ್ಲಿ ನಮ್ಮ ಸ್ವಾಮೀಜಿಗಳು ಜನ ಏನು ಹೇಳ್ತಾರೆ ಜನಕ್ಕೆ, ಎಲ್ಲ ಸನ್ಮಾರ್ಗದಲ್ಲಿ ಹೋಗಿ ಯಾರೂ ತಪ್ಪು ಮಾಡಬೇಡಿ, ಆ ತಪ್ಪು ಮಾಡಿದವ್ರನ್ನ ಸರಿಯಾದ ದಾರಿಗೆ ತಗೊಂಬನ್ನಿ ಅಂತ ಎಲ್ಲ ಧರ್ಮಗುರುಗಳು ಹೇಳೋದು. ಅಷ್ಟೇ ಹೇಳಿದರೆ ಏನು ಸಮಸ್ಯೆ ಇಲ್ಲ. ಮಿಲಾದ್ ಹಬ್ಬ ಮಾಡಿ ಅದು ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಅಲ್ವಾ, ಜನ ನೀವೆಲ್ಲ ಸನ್ಮಾರ್ಗದಲ್ಲಿ ಹೋಗಬೇಕು ಅಂತೇಳಿ ಉಪದೇಶ ಮಾಡಿದ್ರೆ ತಪ್ಪೇನಿದೆ? ಈಗ ನಮ್ಮ ಸ್ವಾಮೀಜಿಗಳು, ಮೌಲ್ವಿಗಳು, ಪಾದ್ರಿಗಳು ಜನ ಏನು ಹೇಳ್ತಾರೆ, ಭಾನುವಾರ ಚರ್ಚ್ಗಳಲ್ಲಿ, ಶುಕ್ರವಾರ ಮಸೀದಿಗಳಲ್ಲಿ, ಬೇರೆ ದಿನಗಳಲ್ಲಿ ನಮ್ಮ ಸ್ವಾಮೀಜಿಗಳು ಜನ ಏನು ಹೇಳ್ತಾರೆ ಜನಕ್ಕೆ, ಎಲ್ಲ ಸನ್ಮಾರ್ಗದಲ್ಲಿ ಹೋಗಿ ಯಾರೂ ತಪ್ಪು ಮಾಡಬೇಡಿ, ಆ ತಪ್ಪು ಮಾಡಿದವ್ರನ್ನ ಸರಿಯಾದ ದಾರಿಗೆ ತಗೊಂಬನ್ನಿ ಅಂತ ಎಲ್ಲ ಧರ್ಮಗುರುಗಳು ಹೇಳೋದು. ಅಷ್ಟೇ ಹೇಳಿದರೆ ಏನು ಸಮಸ್ಯೆ ಇಲ್ಲ. ಮಿಲಾದ್ ಹಬ್ಬ ಮಾಡಿ ಅದು ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಅಲ್ವಾ, ಜನ ನೀವೆಲ್ಲ ಸನ್ಮಾರ್ಗದಲ್ಲಿ ಹೋಗಬೇಕು ಅಂತೇಳಿ ಉಪದೇಶ ಮಾಡಿದ್ರೆ ತಪ್ಪೇನಿದೆ? ಈಗ ನಮ್ಮ ಸ್ವಾಮೀಜಿಗಳು, ಮೌಲ್ವಿಗಳು, ಪಾದ್ರಿಗಳು ಜನ ಏನು ಹೇಳ್ತಾರೆ, ಭಾನುವಾರ ಚರ್ಚ್ಗಳಲ್ಲಿ, ಶುಕ್ರವಾರ ಮಸೀದಿಗಳಲ್ಲಿ, ಬೇರೆ ದಿನಗಳಲ್ಲಿ ನಮ್ಮ ಸ್ವಾಮೀಜಿಗಳು ಜನ ಏನು ಹೇಳ್ತಾರೆ ಜನಕ್ಕೆ, ಎಲ್ಲ ಸನ್ಮಾರ್ಗದಲ್ಲಿ ಹೋಗಿ ಯಾರೂ ತಪ್ಪು ಮಾಡಬೇಡಿ, ಆ ತಪ್ಪು ಮಾಡಿದವ್ರನ್ನ ಸರಿಯಾದ ದಾರಿಗೆ ತಗೊಂಬನ್ನಿ ಅಂತ ಎಲ್ಲ ಧರ್ಮಗುರುಗಳು ಹೇಳೋದು. ಅಷ್ಟೇ ಹೇಳಿದರೆ ಏನು ಸಮಸ್ಯೆ ಇಲ್ಲ. ಮಿಲಾದ್ ಹಬ್ಬ ಮಾಡಿ ಅದು ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಅಲ್ವಾ, ಜನ ನೀವೆಲ್ಲ ಸನ್ಮಾರ್ಗದಲ್ಲಿ ಹೋಗಬೇಕು ಅಂತೇಳಿ ಉಪದೇಶ ಮಾಡಿದ್ರೆ ತಪ್ಪೇನಿದೆ? ಈಗ ನಮ್ಮ ಸ್ವಾಮೀಜಿಗಳು, ಮೌಲ್ವಿಗಳು, ಪಾದ್ರಿಗಳು ಜನ ಏನು ಹೇಳ್ತಾರೆ, ಭಾನುವಾರ ಚರ್ಚ್ಗಳಲ್ಲಿ, ಶುಕ್ರವಾರ ಮಸೀದಿಗಳಲ್ಲಿ, ಬೇರೆ ದಿನಗಳಲ್ಲಿ ನಮ್ಮ ಸ್ವಾಮೀಜಿಗಳು ಜನ ಏನು ಹೇಳ್ತಾರೆ ಜನಕ್ಕೆ, ಎಲ್ಲ ಸನ್ಮಾರ್ಗದಲ್ಲಿ ಹೋಗಿ ಯಾರೂ ತಪ್ಪು ಮಾಡಬೇಡಿ, ಆ ತಪ್ಪು ಮಾಡಿದವ್ರನ್ನ ಸರಿಯಾದ ದಾರಿಗೆ ತಗೊಂಬನ್ನಿ ಅಂತ ಎಲ್ಲ ಧರ್ಮಗುರುಗಳು ಹೇಳೋದು. ಅಷ್ಟೇ ಹೇಳಿದರೆ ಏನು ಸಮಸ್ಯೆ ಇಲ್ಲ. ಮಿಲಾದ್ ಹಬ್ಬ ಮಾಡಿ ಅದು ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಅಲ್ವಾ, ಜನ ನೀವೆಲ್ಲ ಸನ್ಮಾರ್ಗದಲ್ಲಿ ಹೋಗಬೇಕು ಅಂತೇಳಿ ಉಪದೇಶ ಮಾಡಿದ್ರೆ ತಪ್ಪೇನಿದೆ? ಈಗ ನಮ್ಮ ಸ್ವಾಮೀಜಿಗಳು, ಮೌಲ್ವಿಗಳು, ಪಾದ್ರಿಗಳು ಜನ ಏನು ಹೇಳ್ತಾರೆ, ಭಾನುವಾರ ಚರ್ಚ್ಗಳಲ್ಲಿ, ಶುಕ್ರವಾರ ಮಸೀದಿಗಳಲ್ಲಿ, ಬೇರೆ ದಿನಗಳಲ್ಲಿ ನಮ್ಮ ಸ್ವಾಮೀಜಿಗಳು ಜನ ಏನು ಹೇಳ್ತಾರೆ ಜನಕ್ಕೆ, ಎಲ್ಲ ಸನ್ಮಾರ್ಗದಲ್ಲಿ ಹೋಗಿ ಯಾರೂ ತಪ್ಪು ಮಾಡಬೇಡಿ, ಆ ತಪ್ಪು ಮಾಡಿದವ್ರನ್ನ ಸರಿಯಾದ ದಾರಿಗೆ ತಗೊಂಬನ್ನಿ ಅಂತ ಎಲ್ಲ ಧರ್ಮಗುರುಗಳು ಹೇಳೋದು. ಅಷ್ಟೇ ಹೇಳಿದರೆ ಏನು ಸಮಸ್ಯೆ ಇಲ್ಲ.